ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ವೇಳೆ ನೀವು ಪ್ರಜಾವಾಣಿ ಹೈಲೈಟ್ಸ್ಗಳನ್ನ ಬೆಳಿಗ್ಗೆ 8 ಅಥವಾ 9 ಗಂಟೆ ಒಳಗಡೆ ನೋಡಬೇಕು ಅಂತಿದ್ರೆ UPSC ಮೈಂಡ್ ಗೇಮ್ ಅಂತ ನನ್ನ ಇನ್ನೊಂದು ಚಾನಲ್ ಇದೆ, ಅಲ್ಲಿ ನೀವು ನೋಡಬಹುದು. ಅದನ್ನ ಮುಖ್ಯವಾಗಿ ಕರ್ನಾಟಕ ಪ್ರಜಾವಾಣಿಯ ವಿಷಯಗಳನ್ನ ಜಾಸ್ತಿ ಫೋಕಸ್ ಮಾಡಿರ್ತೇನೆ. ಮತ್ತೆ ಹಿಂದೂ ಪತ್ರಿಕೆ ಕೆಲವು ವಿಷಯಗಳನ್ನ ಸಹ ಆಡ್ ಮಾಡಿರ್ತೇನೆ. ಹೈಲೈಟ್ಸ್ಗಳನ್ನ ಬೆಳಿಗ್ಗೆ ನೀವು ನೋಡಬಹುದು. ಇಲ್ಲಿ ಅನಾಲಿಸಿಸ್ ಅನ್ನ ನಾವು ಮುಂದುವರಿಸ್ತಾ ಹೋಗೋಣ. ಮೊದಲನೇದು, the right to vote is a statutory right, not a fundamental right. Center's argument. ಮತದಾನ ಮಾಡುವ ಹಕ್ಕಿದೆ, ಇದು ಸ್ಟ್ಯಾಟ್ಯುಟರಿ ರೈಟು, ಫಂಡಮೆಂಟಲ್ ರೈಟ್ ಅಲ್ಲ ಅನ್ನೋದು. ಮುಖ್ಯವಾಗಿ ಸೆಂಟರ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಗೌರ್ಮೆಂಟ್ ಸ್ಟೇಟೆಡ್ ಇನ್ ದಿ ಸುಪ್ರೀಂ ಕೋರ್ಟ್ ದಟ್ ದಿ ರೈಟ್ ಟು ವೋಟ್ ಇಸ್ ಅ ಸ್ಟ್ಯಾಟ್ಯುಟರಿ ರೈಟ್. ಅದು ಒಂದು ಕಾನೂನಿನಿಂದ ಬಂದಿರೋದು. ಸ್ಟ್ಯಾಟ್ಯುಟರಿ ಅಂತಂದ್ರೆ ಒಂದು ಶಾಸನಬದ್ಧವಾದಂತಹ ಹಕ್ಕು, ಒಂದು ಶಾಸನದಿಂದ ನಮಗ್ ಸಿಕ್ಕಿರುವಂತಹ ಹಕ್ಕು. ಯಾವ ಶಾಸನ ಅಥವಾ ಯಾವ ಕಾನೂನು? ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆಕ್ಟ್ 1951. ಅಂಡ್ ನಾಟ್ ಅ ಫಂಡಮೆಂಟಲ್ ರೈಟ್, ಅದು ಫಂಡಮೆಂಟಲ್ ರೈಟ್ ಅಲ್ಲ ಅನ್ನೋದನ್ನ ಸೆಂಟರ್ ಹೇಳ್ತಾ ಇದೆ. ಯಾವುದು? ರೈಟ್ ಟು ವೋಟ್. ಫ್ರೀಡಮ್ ಆಫ್ ವೋಟಿಂಗ್ ನೋಡಿ, ಫ್ರೀಡಮ್ ಆಫ್ ವೋಟಿಂಗ್ ಇಸ್ ಕನ್ಸಿಡರ್ಡ್ ಸಬ್ಸೆಟ್ ಆಫ್ ದಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂಡರ್ 19(1)(a ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈ ಮತದಾನದ ಸ್ವಾತಂತ್ರ್ಯ ಇದೆಯಲ್ವಾ, ಇದು ಸ್ವಾತಂತ್ರ್ಯದಲ್ಲಿ ನಾವು ನೋಡ್ತೀವಿ. ನಾವು ಸಂವಿಧಾನದ ವಿಧಿ ಎಷ್ಟು 19(1)(a) ಅಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಇದೆ. ಅದರ ಒಂದು ಉಪವಿಭಾಗವಾಗಿ ಮತದಾನದ ಸ್ವಾತಂತ್ರ್ಯವನ್ನು ಪರಿಗಣಿಸ್ತೇವೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಏನು ವಿಚಾರಣೆ ಅಂತಂದ್ರೆ, ಒಬ್ರು ಪೆಟಿಷನ್ ಹಾಕಿದ್ರು ಚಾಲೆಂಜ್ ಮಾಡ್ತಾ. ಯಾಕಂತಂದ್ರೆ ಸೆಕ್ಷನ್ 53(2) ಇದೆ, ಯಾವ್ದ್ರದ್ದು? ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆಕ್ಟ್ ಅಂಡ್ ರಿಲೇಟೆಡ್ ಎಲೆಕ್ಷನ್ ರೂಲ್ಸ್, ಇಟ್ ಪರ್ಮಿಟಿಂಗ್ ಅನ್ಕಂಟೆಸ್ಟೆಡ್ ಎಲೆಕ್ಷನ್ಸ್, ಕ್ಲೇಮಿಂಗ್ ದೀಸ್ ವೈಲೇಟ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅಂದ್ರೆ ಅವಿರೋಧವಾಗಿ ಚುನಾವಣೆಗಳಾಗ್ತಾ ಇರುತ್ತೆ, ಅವಿರೋಧವಾಗಿ ಗೆಲ್ತಾರೆ. ಆವಾಗ ಕೆಲವರಿಗೆ ಅದು ಇಷ್ಟ ಇರೋದಿಲ್ಲ, ಆವಾಗ ನಮ್ಮ ಫಂಡಮೆಂಟಲ್ ರೈಟ್ ವೈಲೇಟ್ ಆಗ್ತಾ ಇದೆ ಅಂತ ಕೆಲವರು ಅರ್ಜಿ ಸಲ್ಲಿಸಿದ್ರು. ಇದಕ್ಕೆ ಸೆಂಟರ್ ಹೇಳಿರೋದೇನು? ಇಲ್ಲ, ಅದು ನಿಮ್ಮ ಫಂಡಮೆಂಟಲ್ ರೈಟ್ ಅಲ್ಲ, ಅದು ಮುಖ್ಯವಾಗಿ ಒಂದು ಸ್ಟ್ಯಾಟ್ಯುಟರಿ ರೈಟ್ ಅಂತ ಹೇಳ್ತಾ ಇದೆ. ಇನ್ನು ದ ಸೆಂಟರ್ ಎಂಫಸೈಸ್ ದಟ್ ವೈಲ್ ವೋಟಿಂಗ್ ಇಟ್ ಸೆಲ್ಫ್ ಇಸ್ ಅ ಸ್ಟ್ಯಾಟ್ಯುಟರಿ ಪ್ರೊಸೆಸ್ ರೆಗ್ಯುಲೇಟೆಡ್ ಬೈ ಲಾ, ಚಾಯ್ಸ್ ಆರ್ ಫ್ರೀಡಮ್ ಇನ್ ವೋಟಿಂಗ್ ಇಸ್ ಪಾರ್ಟ್ ಆಫ್ ಒನ್ಸ್ ಫಂಡಮೆಂಟಲ್ ರೈಟ್ ಎಕ್ಸ್ಪ್ರೆಷನ್. ನೋಡಿ, ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಒಂದ್ ವೇಳೆ ಪಾಲಿಟಿ ಓದಿದ್ರೆ ನಿಮ್ಗೆ ಇದು ಗೊತ್ತಾಗುತ್ತೆ. ಅಂತಂದ್ರೆ ಅದರಲ್ಲಿ ಡೀಟೇಲ್ ಆಗಿ ಬರ್ತಾ ಹೋಗುತ್ತೆ. RPA ಅಂತಂದ್ರೆ ಏನು ಅನ್ನೋದೆಲ್ಲ ಬರುತ್ತೆ. ಸೆಂಟರ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ವೋಟ್ ಮಾಡ್ತೀರಿ ನೀವು ಅಲ್ವಾ, ಆ ವೋಟ್ ಮತದಾನ ಚಲಾಯಿಸೋದು, ಮತವನ್ನು ಚಲಾಯಿಸೋದು, ವೋಟಿಂಗ್ ಇಟ್ ಸೆಲ್ಫ್ ಇಸ್ ಅ ಸ್ಟ್ಯಾಟ್ಯುಟರಿ ಪ್ರೊಸೆಸ್, ಒಂದು ಲಾದಿಂದ ನಡೆಯುವಂತ ಪ್ರಕ್ರಿಯೆ ಅದು. ಆದ್ರೆ ನಿಮ್ಮ ಒಂದು ಚಾಯ್ಸ್ ಇರುತ್ತಲ್ವಾ, ನೀವು ಯಾರಿಗೆ ವೋಟ್ ಮಾಡಬೇಕು ಮಾಡಬಾರ್ದು. ಆ ಫ್ರೀಡಮ್ ಇನ್ ವೋಟಿಂಗ್ ಅದು ಫಂಡಮೆಂಟಲ್ ರೈಟ್ ನ ಒಂದು ಭಾಗ. ಫಂಡಮೆಂಟಲ್ ರೈಟ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ನೀವು ಕೇಳಿರಬಹುದು, ಅದರ ಒಂದು ಭಾಗ ಅಂತ ಸೆಂಟರ್ ಹೇಳ್ತಾ ಇದೆ. ಇನ್ನು ನ್ಯೂ ಡಿಜಿಟಲ್ ಆಪ್ಸ್ ಫಾರ್ ಸೆನ್ಸಸ್ 2027, ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಲಾಂಚ್ 2 ಆಪ್ಸ್. 2 ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ. ಡಿಜಿಟಲ್ ಲೇಔಟ್ ಮ್ಯಾಪ್ DLM ಅಂಡ್ ಸೆನ್ಸಸ್ 2027, ಮುಖ್ಯವಾಗಿ ಹೌಸ್ ಲಿಸ್ಟಿಂಗಿಗೋಸ್ಕರ. ಯಾಕಂತಂದ್ರೆ ಕಂಪ್ಲೀಟ್ ಆಗಿ ಡಿಜಿಟಲ್ ಸೆನ್ಸಸ್ ಗಳನ್ನ, ಫುಲ್ಲಿ ಡಿಜಿಟಲ್ ಸೆನ್ಸಸ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ 2027ರಲ್ಲಿ. ಇನ್ನು ಸೆಲ್ಫ್ ಎನ್ಯುಮರೇಷನ್ ಫೆಸಿಲಿಟಿ. ಸೆಲ್ಫ್ ಎನ್ಯುಮರೇಷನ್ ಅಂತಂದ್ರೆ, ಸಿಟಿಸನ್ಸ್ ಇನ್ ಪ್ರೀ ಟೆಸ್ಟ್ ಏರಿಯಾಸ್ ಕ್ಯಾನ್ ಎಂಟರ್ ದರ್ ಡೀಟೇಲ್ಸ್ ಥ್ರೂ ದಿ ಸೆಂಟರ್ ಪೋರ್ಟ್ ಸೆನ್ಸಸ್ ಪೋರ್ಟಲ್. ನಾವೇ ನಾಗರಿಕರೇ ಮುಂದೆ ಹೋಗಿ ನಮ್ಮ ಡೀಟೇಲ್ ಗಳನ್ನ ಅಲ್ಲಿ ಫಿಲ್ ಮಾಡಬಹುದು, ಎಂಟರ್ ಮಾಡಬಹುದು. ಬಿಫೋರ್ ಎನ್ಯುಮರೇಟರ್ಸ್ ವಿಸಿಟ್, ನಮ್ಮ ಮನೆಗೆ ಜನಗಣತಿ ಮಾಡೋಕ್ ಬರ್ತಾರಲ್ವಾ, ಅದಕ್ಕಿಂತ ಮುಂಚೆನೆ ನಾವೇ ಸೆನ್ಸಸ್ ಪೋರ್ಟಲ್ ನಲ್ಲಿ ಡೇಟಾವನ್ನ ಎಂಟರ್ ಮಾಡಬಹುದು. ಪ್ರಮೋಟಿಂಗ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಅಂಡ್ ಫಾಸ್ಟರ್ ಡೇಟಾ ಪ್ರೊಸೆಸಿಂಗ್. ಇದರಿಂದ ಪಬ್ಲಿಕ್ ಪಾರ್ಟಿಸಿಪೇಷನ್, ಜನರ ಭಾಗವಹಿಸುವಿಕೆ ಸಹ ಹೆಚ್ಚಾಗುತ್ತೆ, ಮತ್ತೆ ಡೇಟಾ ಪ್ರೊಸೆಸಿಂಗ್ ಬಹಳ ಫಾಸ್ಟ್ ಆಗುತ್ತೆ. ಮತ್ತೆ ಈ ಆಪ್ ಗಳಿಂದಾಗಿ ದ ಆಪ್ಸ್ ಎನೇಬಲ್ ಜಿಯೋ ಟ್ಯಾಗಿಂಗ್ ಆಫ್ ಬಿಲ್ಡಿಂಗ್ಸ್, ಜಿಯೋ ಟ್ಯಾಗ್ ಮಾಡೋದು ಬಿಲ್ಡಿಂಗ್ ಗಳನ್ನ, ಡಿಜಿಟಲ್ ಮ್ಯಾಪಿಂಗು, ಮತ್ತೆ ರಿಯಲ್ ಟೈಮ್ ಮಾನಿಟರಿಂಗು, ಮತ್ತೆ ಕೋಆರ್ಡಿನೇಟ್ಸು, ಬಿಲ್ಡಿಂಗ್ ಡೀಟೇಲ್ಸು, ಸೆನ್ಸಸ್ ಹೌಸ್ ಮೆಂಬರ್ಸು ಎಲ್ಲವನ್ನ ಡಿಜಿಟಲ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ. ಇದರಲ್ಲಿ ಸಿಗ್ನಿಫಿಕೆನ್ಸ್ ನೋಡೋದಾದ್ರೆ, ಮಾರ್ಕ್ಸ್ ಮೇಜರ್ ಶಿಫ್ಟ್ ಫ್ರಾಮ್ ಮ್ಯಾನುವಲ್ ಟು ಡಿಜಿಟಲ್ ಡೇಟಾ ಕಲೆಕ್ಷನ್. ಇಲ್ಲಿ ತನಕ ಹಿಂದೆಲ್ಲ ಮ್ಯಾನುವಲ್ ಆಗಿ ಅಂತಂದ್ರೆ ಡಿಜಿಟಲ್ ಟೂಲ್ ಗಳನ್ನ ಯೂಸ್ ಮಾಡ್ತಾ ಇರ್ಲಿಲ್ಲ, ಈಗ ಡಿಜಿಟಲ್ ಡೇಟಾ ಕಲೆಕ್ಷನ್ಗೆ ಶಿಫ್ಟ್ ಆಗ್ತಾ ಇದ್ದೇವೆ. ಇದರಲ್ಲಿ ಅಕ್ಯುರಸಿ, ಎಫಿಷಿಯನ್ಸಿ, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಇರುತ್ತೆ ಅಲ್ವಾ. 16th ಸೆನ್ಸಸ್ ಆಫ್ ಇಂಡಿಯಾ ಮುಖ್ಯವಾಗಿ ಏಪ್ರಿಲ್ 1ರಿಂದ ಫೆಬ್ರವರಿ 28, ಸುಮಾರು 1 ವರ್ಷ, ಆಲ್ಮೋಸ್ಟ್ 1 ವರ್ಷ
ಗಳ ಕಾಲ ಇದು ನಡೆಯುತ್ತೆ. 2026 ಏಪ್ರಿಲ್ 1ರಿಂದ ಫೆಬ್ರವರಿ 28, 2027 ತನಕ ಸೆನ್ಸಸ್ ಪ್ರಕ್ರಿಯೆ, ಜನಗಣತಿ ಪ್ರಕ್ರಿಯೆ ನಡೆಯುತ್ತೆ. ಇನ್ನು ರಿಪ್ಯಾಟ್ರಿಯೇಷನ್ ಆಫ್ ಇಂಡಿಯನ್ಸ್ ಟ್ರಾಪ್ಡ್ ಇನ್ ಮ್ಯಾನ್ಮಾರ್ ಸೈಬರ್ ಕ್ಯಾಂಪ್ಸ್. ಸೈಬರ್ ಸ್ಕ್ಯಾಮ್ಗಳು ನೋಡಿ ಎಲ್ಲೆಲ್ಲಿ ಆಗ್ತಾ ಇದೆ. ಭಾರತೀಯರು ಸಹ ಸಿಲುಕಿ ಬಿದ್ದಿದ್ರು ಮ್ಯಾನ್ಮಾರ್ನಲ್ಲಿ. ಇಂಡಿಯಾ ಹ್ಯಾಸ್ ರಿಪ್ಯಾಟ್ರಿಯೇಟೆಡ್ ಅಂತಂದ್ರೆ, ರಿಪ್ಯಾಟ್ರಿಯೇಟ್ ಮಾಡೋದು ಅಂತಂದ್ರೆ ಏನು? ಅಲ್ಲಾದ್ರೂ ಕೇಳಿದಿರ ಶಬ್ದವನ್ನ? ಅಂದ್ರೆ ವಾಪಸ್ ಕರ್ಸ್ಕೊಳ್ಳೋದು. ಎಷ್ಟು ಜನರನ್ನ? ಸುಮಾರು 270 ಸಿಟಿಸನ್ಗಳನ್ನ. ಎಲ್ಲಿಂದ? ಥೈಲ್ಯಾಂಡ್ ನಿಂದ. ಹೂ ಆರ್ ಪ್ರೀವಿಯಸ್ಲಿ ಎಂಪ್ಲಾಯ್ಡ್ ಇನ್ ಸೈಬರ್ ಸ್ಕ್ಯಾಮ್ ಕಂಪೌಂಡ್ಸ್ ಇನ್ ಮ್ಯಾನ್ಮಾರ್ಸ್ ಮ್ಯಾವಾಡಿ ರೀಜನ್ ಫಾಲೋವಿಂಗ್ ಕ್ರ್ಯಾಕ್ ಡೌನ್ ಬೈ ದಿ ಮ್ಯಾನ್ಮಾರ್ ಮಿಲಿಟರಿ. ಮ್ಯಾನ್ಮಾರ್ ಸೇನೆ ಕ್ರಮ ಕೈಗೊಂಡ ನಂತರ ಅಲ್ಲಿನ ಮ್ಯಾವಾಡಿ ಅನ್ನೋ ಪ್ರದೇಶದಲ್ಲಿ ಸೈಬರ್ ಸ್ಕ್ಯಾಮ್ ಕಂಪೌಂಡ್ಗಳಲ್ಲಿ ಭಾರತದ ಎಷ್ಟೋ ನಾಗರಿಕರು ಕೆಲಸ ಮಾಡ್ತಾ ಇದ್ರು. ಅವರನ್ನ ಥೈಲ್ಯಾಂಡ್ ನಿಂದ ಈಗ ಭಾರತ ವಾಪಸ್ ಕರ್ಕೊಂಡು ಬಂದಿದೆ. ರಿಟರ್ನ್ಡ್ ಇಂಡಿವಿಜುವಲ್ಸ್ ಆರ್ ಬೀಯಿಂಗ್ ಕ್ವಶನ್ಡ್ ಬೈ ಇಂಡಿಯನ್ ಅಥಾರಿಟೀಸ್ ಟು ಡಿಟರ್ಮೈನ್ ದರ್ ರೋಲ್, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂಡ್ ಲಿಂಕ್ಸ್ ಟು ಟ್ರಾನ್ಸ್ನ್ಯಾಷನಲ್ ಸೈಬರ್ ಕ್ರೈಮ್ ನೆಟ್ವರ್ಕ್. ಅವರನ್ನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಹೇಗೆ ಅಲ್ಲಿ ಜಾಯ್ನ್ ಆದ್ರಿ? ಹೇಗೆ ರಿಕ್ರೂಟ್ ಮಾಡ್ಕೊಂಡ್ರು ನಿಮ್ಮನ್ನ ಅವರು? ನೇಮಕಾತಿ ಪ್ರಕ್ರಿಯೆ ಯಾವ ತರ ಇತ್ತು? ನಿಮ್ಮ ಪಾತ್ರ ಏನು? ಮತ್ತೆ ಅಂತಾರಾಷ್ಟ್ರೀಯ ಸೈಬರ್ ಅಪರಾಧಗಳ ನೆಟ್ವರ್ಕ್ಗೆ ಮತ್ತೆ ನಿಮ್ಗೆ ಏನ್ ಸಂಪರ್ಕ ಇದೆ? ಎಲ್ಲವನ್ನ ಈಗ ಅವ್ರ ಹತ್ರ ತಿಳ್ಕೊಳ್ತಾ ಇದ್ದಾರೆ. Investigation aims to prevent further recruitment of Indian nationals by such scam syndicates and uncover details about illegal cyber operations and trafficking network. ಇಂತಹ ಮುಂದೆ ಸಹ ಇಂಥ ಸ್ಕ್ಯಾಮ್ಗಳು ಜಾಸ್ತಿ ಆಗ್ತಾ ಇದ್ರೆ ಆವಾಗ ಭಾರತದ ಪ್ರಜೆಗಳು ಮತ್ತೆ ಅದರಲ್ಲಿ ಸಿಕ್ಬಾರ್ದು ಅಲ್ವಾ? ಮತ್ತೆ ಕಷ್ಟ ಆಗ್ಬಾರ್ದು. ಇವರನ್ನ ನೇಮಕಾತಿ ಮಾಡ್ಕೊಳ್ಳೋದನ್ನ ನಾವು ತಪ್ಪಿಸಬೇಕು. ಅದಕ್ಕೋಸ್ಕರ ಈಗ ಇದನ್ನ ಕೂಲಂಕುಷವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೆ ಡಿಪ್ಲೊಮ್ಯಾಟಿಕ್ ಕೋಆರ್ಡಿನೇಷನ್. ಇಂಡಿಯನ್ ಎಂಬಸೀಸ್ ಇನ್ ಥೈಲ್ಯಾಂಡ್ ಅಂಡ್ ಮ್ಯಾನ್ಮಾರ್ are coordinating efforts to rescue and repatriate remaining Indian citizens still trapped in these illegal cybercrime centers. ಇನ್ನೂ ಸಹ ಇಂಥ ಎಷ್ಟೋ ಜನರು ಇರಬಹುದು. ಅವರ ಬಗ್ಗೆ ಇನ್ನು ತನಿಖೆ ಮಾಡ್ತಾ ಇದ್ದಾರೆ. ವಾಪಸ್ ಕರ್ಕೊಬರ್ಲಿಕ್ಕೆ ಆ ದೇಶಗಳ ಜೊತೆ ಸಮನ್ವಯ, ಚರ್ಚೆ ಎಲ್ಲವನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಿವಿಯರ್ GPS ಸ್ಪೂಪಿಂಗ್ ಡಿಟೆಕ್ಟೆಡ್ ಇನ್ ಡೆಲ್ಲಿ ಫ್ಲೈಟ್ಸ್. ಇನ್ಸಿಡೆಂಟ್ ನೋಡೋದಾದ್ರೆ, ಏರ್ಕ್ರಾಫ್ಟ್ lying within 60 nautical mile radius of Delhi experienced severe GPS spoofing for 7 days, causing false navigation data and misleading terrain warnings, according to pilots and ATC reports. GPS spoofing ಅಂತ ಒಂದು ಟರ್ಮ್ ಬಂದಿದೆ ನೋಡಿ ಇಲ್ಲಿ. ಇದನ್ನ ಬೆಳಿಗ್ಗೆ ಹೈಲೈಟ್ ಅಲ್ಲೂ ಸಹ ಮೆನ್ಷನ್ ಮಾಡಿದ್ದೆ. GPS spoofing ಅಂತಂದ್ರೆ ಒಂದು ಸೈಬರ್ ಅಟ್ಯಾಕ್. ಅದೇನ್ ಮಾಡುತ್ತೆ? ಫಾಲ್ಸ್ GPS ಸಿಗ್ನಲ್ಗಳನ್ನ ಕಳಿಸುತ್ತೆ. ಈ ಏರ್ಕ್ರಾಫ್ಟ್ ಅಲ್ಲಿ ಇರೋರಿಗೆ ನ್ಯಾವಿಗೇಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅವಾಗ ಮಿಸ್ಲೀಡ್ ಮಾಡುತ್ತೆ ಅವರನ್ನ. ಒಂದು ಡೈರೆಕ್ಷನ್ ಇದ್ರೆ ಬೇರೆ ಎಲ್ಲೋ ಡೈರೆಕ್ಷನ್ಗೆ ಕಳಿಸ್ಲಿಕ್ಕೆ, ಅಥವಾ ಅಂತಹ GPS ಕೋಆರ್ಡಿನೇಟ್ಸ್ ಗಳನ್ನ ಅವ್ರಿಗೆ ಕಳಿಸಿ ಮಿಸ್ ಡೈರೆಕ್ಷನ್ ಅಲ್ಲಿ ಹೋಗೋ ತರ, ಅವರ ದಿಕ್ಕು ತಪ್ಪೋ ತರ ಮಾಡುತ್ತೆ. ಸೇಫ್ಟಿ ಬ್ರೀಚ್ ಆಗಬಹುದು, ಇದರಿಂದ ಫ್ಲೈಟ್ ಡಿಲೇ ಆಗಬಹುದು. ಇದೆಲ್ಲ ಈ GPS ಸ್ಪೂಪಿಂಗ್ ಇಂದ ಆಗುತ್ತೆ. ನ್ಯೂಸ್ ಯಾಕಿದೆ ಅಂತಂದ್ರೆ, ದೆಹಲಿಯ ಒಂದು 16 ನಾಟಿಕಲ್ ಮೈಲಿ ಆ ಒಂದು ವ್ಯಾಪ್ತಿ ಒಳಗಡೆ ಹಾರಾಟ ನಡೆಸ್ತಿರ್ತಕ್ಕಂತಹ ವಿಮಾನಗಳ ಮೇಲೆ ಈ ಒಂದು GPS ಸ್ಪೂಪಿಂಗ್ ಅನ್ನ ಮಾಡಿದ್ರು. ಇದರಿಂದಾಗಿ ಫಾಲ್ಸ್ ನ್ಯಾವಿಗೇಷನ್ ಡೇಟಾ, ಟೆರೇನ್ ವಾರ್ನಿಂಗ್ಸ್ ಮಿಸ್ಲೀಡಿಂಗ್ ಆಗೋದು, ತುಂಬಾ ತರ ಪ್ರಕರಣಗಳು ಕಂಡು ಬಂದಿತ್ತು ಅಂತ ಪೈಲಟ್ಗಳು ರಿಪೋರ್ಟ್ ಮಾಡಿದ್ದಾರೆ. ಗೌರ್ಮೆಂಟ್ ರೆಸ್ಪಾನ್ಸ್ ಏನಂತಂದ್ರೆ, ದ DGCA ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಮೀಟಿಂಗ್ಸ್ ವರ್ ಹೆಲ್ಡ್ ವಿತ್ ಸಿವಿಲ್ ಏವಿಯೇಷನ್ ಅಂಡ್ ಡಿಫೆನ್ಸ್ ಆಫೀಷಿಯಲ್ಸ್. ಅವ್ರ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ ಟು ಅಸೆಸ್ ಕಾಸಸ್ ಅಂಡ್ ಎನ್ಶೋರ್ ಏವಿಯೇಷನ್ ಸೇಫ್ಟಿ. ಎಲ್ಲ ಸುರಕ್ಷತಾ ಕ್ರಮಗಳನ್ನ ಖಚಿತಪಡಿಸಿಕೊಳ್ಳಿಕ್ಕೋಸ್ಕರ ಮತ್ತೆ ಇದರ ಕಾರಣಗಳು ಏನೇನು ಅಂತ ತೀರ್ಮಾನ ಮಾಡ್ಲಿಕ್ಕೋಸ್ಕರ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ IATA ಅಂಡ್ ICAO ಏನ್ ಮಾಡ್ತಾ ಇದೆ? ವಾರ್ನ್ ಮಾಡ್ತಾ ಇದೆ ದಟ್ GPS ಸ್ಪೂಪಿಂಗ್ ಅಂಡ್ ಜಾಮಿಂಗ್ ರೈಸಿಂಗ್ ಗ್ಲೋಬಲ್ ಥ್ರೆಟ್ಸ್ ಏವಿಯೇಷನ್. ಅಂದ್ರೆ ಇಂಥ ಸೈಬರ್ ಅಟ್ಯಾಕ್ಗಳು ಈಗ ಜಾಸ್ತಿ ಆಗ್ತಾ ಇದೆ, ಅದರಲ್ಲಿ GPS ಸ್ಪೂಪಿಂಗು. ಸಿಮಿಲರ್ ಇನ್ಸಿಡೆಂಟ್ ಹ್ಯಾವ್ ಬಿನ್ ರಿಪೋರ್ಟೆಡ್ ಇನ್ ಕಾನ್ಫ್ಲಿಕ್ಟ್ ಪ್ರೋನ್ ರೀಜನ್ಸ್ ಲೈಕ್ ರಷ್ಯಾ ಉಕ್ರೇನ್ ಬಾರ್ಡರ್. ಇಂತಹದೇ ಪ್ರಕರಣಗಳು ರಷ್ಯಾ ಉಕ್ರೇನ್ ಬಾರ್ಡರ್ ನಲ್ಲೂ ಸಹ ತುಂಬಾ ಕಂಡು ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು US ಗವರ್ಮೆಂಟ್ ಶಟ್ಡೌನ್ ಅಂಡ್ ಏವಿಯೇಷನ್ ಇಂಪ್ಯಾಕ್ಟ್. US ಗವರ್ಮೆಂಟ್ ಶಟ್ಡೌನ್ ಆಗಿದೆ ಅಂತಂದ್ರೆ ಎಸೆನ್ಷಿಯಲ್ ಸರ್ವಿಸ್ಗಳು ಚಾಲ್ತಿಲಿ ಇರುತ್ತವೆ, ನಾನ್ ಎಸೆನ್ಷಿಯಲ್ ಸರ್ವಿಸ್ಗಳು ಅಷ್ಟು ಪ್ರಮುಖವಾಗಿ ಚಾಲ್ತಿ ಇರೋದಿಲ್ಲ. ಪೊಲಿಟಿಕಲ್ ಸ್ಟೇಲ್ಮೇಟ್ ಇನ್ ಕಾಂಗ್ರೆಸ್ ಓವರ್ ಬಜೆಟ್ ಅಪ್ರೂವಲ್. ಯಾಕೆ ಹೀಗಾಗುತ್ತೆ ಅಂತಂದ್ರೆ, ಆಡಳಿತದಲ್ಲಿ ಇರೋ ಪಕ್ಷ ಬಜೆಟ್ ಅನ್ನ ಪಡ್ಕೊಳ್ಬೇಕು ತನ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ. ಬಜೆಟ್ ಅಪ್ರೂವ್ ಮಾಡೋದು ಅಲ್ಲಿನ ಕಾಂಗ್ರೆಸ್. ಆ ಆಡಳಿತ ಪಕ್ಷ
ಅಂತಂದ್ರೆ ಅಲ್ಲಿ ಡೆಮೋಕ್ರಾಟ್ಸ್ಗಳು ಅಂತ ಬೇರೆಯವರು ಬರ್ತಾರೆ, ಎಕ್ಸಿಕ್ಯೂಟಿವ್ಸ್ ಮತ್ತೆ ಲೆಜಿಸ್ಲೇಚರ್ ಅಂತ ಹೇಳ್ತೀವಲ್ವಾ, ಅವರ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿರಬಹುದು. ಬೇರೆ ಬೇರೆ ಕಾರಣಗಳಿಂದ ಬಜೆಟ್ ಅಪ್ರೂವ್ ಆಗೋದು ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ, ಅಥವಾ ಕೆಲವೊಂದು ಅಪ್ರೂವಲ್ ಆಗೋದಿಲ್ಲ. ಆವಾಗ ಎಸೆನ್ಷಿಯಲ್ ಸರ್ವಿಸ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಬೇರೆದಕ್ಕೆ ಹಣ ಬಿಡುಗಡೆ ಆಗೋದಿಲ್ಲ. ಇದರಿಂದಾಗಿ ಗವರ್ಮೆಂಟ್ ಶಟ್ ಡೌನ್ ಆಗುತ್ತೆ. ಎಲ್ಲ ಮುಚ್ಚಿಬಿಡ್ತಾರೆ ಅಂತಲ್ಲ, ಆದ್ರೆ ಕೆಲವು ಸರ್ವಿಸ್ಗಳು ಸ್ಟಾಪ್ ಆಗುತ್ತೆ. ಇದರಿಂದ ಏನಾಗ್ತಾ ಇದೆ, ಈಗ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಕಟಿಂಗ್ ಫ್ಲೈಟ್ ಕೆಪಾಸಿಟಿ ಬೈ 10% ಅಕ್ರಾಸ್ 40 ಮೇಜರ್ ಏರ್ ಟ್ರಾಫಿಕ್ ಝೋನ್ಸ್. 4 ಪ್ರಮುಖ ಸಂಚಾರ ವಲಯಗಳಾದ್ಯಂತ ವಿಮಾನ ಸಾಮರ್ಥ್ಯವನ್ನ 10% ಕಡಿಮೆ ಮಾಡಿದ್ದಾರೆ. ಇಂಪ್ಯಾಕ್ಟು ಅರೌಂಡ್ 1.4 ಮಿಲಿಯನ್ ಫೆಡರಲ್ ವರ್ಕರ್ಸ್. ಈ ಶಟ್ಡೌನ್ ಇಂದಾಗಿ ಸುಮಾರು 1.4 ಮಿಲಿಯನ್ ಅಂದ್ರೆ 14 ಲಕ್ಷ ಜನ ವರ್ಕರ್ಸ್ಗೆ ಇದರಿಂದ ಅಫೆಕ್ಟ್ ಆಗ್ತಾ ಇದೆ. ಏರ್ ಟ್ರಾಫಿಕ್ ಕಂಟ್ರೋಲರ್ಗಳಿಗೂ ಸಹ ಅಫೆಕ್ಟ್ ಆಯಿತು. ಮತ್ತೆ ಡಿಸ್ರಪ್ಷನ್ ಇನ್ ಡೊಮೆಸ್ಟಿಕ್ ಏರ್ ಟ್ರಾವೆಲ್, ಇಂಟರ್ನ್ಯಾಷನಲ್ ಫ್ಲೈಟ್ ಅನ್ಎಫೆಕ್ಟ್ ಆಗಿದೆ, ಅದಕ್ಕೇನು ತೊಂದರೆ ಆಗಿಲ್ಲ. ಆದರೆ ಡೊಮೆಸ್ಟಿಕ್ ಅಲ್ಲಿ ಜಾಸ್ತಿ ಇದು ಎಫೆಕ್ಟ್ ಆಗ್ತಾ ಇದೆ. ಡೆಡ್ಲಾಕ್ ಸೆಂಟರ್ಸ್ ಆನ್ ಹೆಲ್ತ್ ಕೇರ್ ಫಂಡಿಂಗ್. ಹೆಲ್ತ್ ಕೇರ್ ಫಂಡಿಂಗ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ವಿವಾದ ನಡೀತಾ ಇದೆ. ಡೆಮೋಕ್ರಾಟ್ಸ್ ಸೀಕಿಂಗ್ ಟು ಎಕ್ಸ್ಟೆಂಡ್ ಇನ್ಶೂರೆನ್ಸ್ ಸಬ್ಸಿಡೀಸ್, ರಿಪಬ್ಲಿಕನ್ಸ್ ಡಿಮಾಂಡಿಂಗ್ ಸ್ಪೆಂಡಿಂಗ್ ಕಟ್ಸ್ ಬಿಫೋರ್ ರಿಓಪನ್ ದಿ ಗವರ್ಮೆಂಟ್. ಅಲ್ಲಿ ಡೆಮೋಕ್ರಾಟ್ಸ್ ಇದ್ದಾರೆ, ರಿಪಬ್ಲಿಕನ್ಸ್ ಇದ್ದಾರೆ. ಡೆಮೋಕ್ರಾಟ್ಸ್ ಹೇಳೋದೇನು, ಎಕ್ಸ್ಟೆಂಡ್ ಮಾಡೋದು, ಇನ್ಶೂರೆನ್ಸ್ ಸಬ್ಸಿಡಿಗಳನ್ನ ಎಕ್ಸ್ಟೆಂಡ್ ಮಾಡೋದು. ಆದ್ರೆ ರಿಪಬ್ಲಿಕನ್ಸು ಇಲ್ಲ, ಸ್ಪೆಂಡಿಂಗ್ ಅನ್ನ ಕಟ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದೆರಡರ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಸಿಗ್ನಿಫಿಕೆನ್ಸ್ ನೋಡೋದಾದ್ರೆ, ಶಟ್ ಡೌನ್ ನೌ ದಿ ಲಾಂಗೆಸ್ಟ್ ಇನ್ US ಹಿಸ್ಟ್ರಿ. ಇಷ್ಟು ದಿನಗಳ ಕಾಲ ಶಟ್ ಡೌನ್ ಆಗಿರೋದು US ಅಲ್ಲೇ ದೊಡ್ಡದು. ಹೈಲೈಟ್ಸ್ ದಿ ಎಕನಾಮಿಕ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಇಂಪ್ಯಾಕ್ಟ್ಸ್ ಆಫ್ ಪೊಲಿಟಿಕಲ್ ಗ್ರಿಡ್ಲಾಕ್ ಅಫೆಕ್ಟಿಂಗ್ ಎಸೆನ್ಷಿಯಲ್ ಸರ್ವಿಸಸ್ ಅಂಡ್ ಫೆಡರಲ್ ಆಪರೇಷನ್ಸ್. ಎಸೆನ್ಷಿಯಲ್ ಸರ್ವಿಸ್ಗಳಿಗೂ ಮುಂದೆ ಅಫೆಕ್ಟ್ ಆಗಬಹುದು, ಇದು ಫೆಡರಲ್ ಆಪರೇಷನ್ಗಳಿಗೆ ಇದರಿಂದ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಇನ್ನು ಕರ್ನಾಟಕ ಗ್ರಾಂಟ್ಸ್ ಪೇಡ್ ಮೆನ್ಸ್ಟ್ರುವಲ್ ಲೀವ್. ನಮ್ಮ ರಾಜ್ಯದಲ್ಲಿ ನಿಮ್ಗೆ ಗೊತ್ತಿರಬಹುದು, ಮಹಿಳಾ ಉದ್ಯೋಗಿಗಳಿಗೆ ವೇತನ ಸಹಿತ ಮುಟ್ಟಿನ ರಜೆಯನ್ನು ಕೊಟ್ಟಿದ್ದಾರೆ, ಅದನ್ನ ಜಾರಿಗೊಳಿಸ್ತಾ ಇದ್ದಾರೆ. ಕರ್ನಾಟಕ ಬಿಕೇಮ್ ದಿ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಗ್ರಾಂಟ್ 1 day ಆಫ್ ಪೇಡ್ ಮೆನ್ಸ್ಟ್ರುವಲ್ ಲೀವ್ ಪರ್ ಮಂತ್. ಪ್ರತಿ ತಿಂಗಳು 1 ದಿನ ವೇತನ ಸಹಿತ ಮುಟ್ಟಿನ ರಜೆಯನ್ನ ಜಾರಿಗೆ ತಂದಂತಹ ಮೊದಲನೇ ರಾಜ್ಯ ಭಾರತದಲ್ಲಿ. ಫಾರ್ ಆಲ್ ವುಮೆನ್ ಎಂಪ್ಲಾಯೀಸ್ ಅಕ್ರಾಸ್ ಗವರ್ಮೆಂಟ್ ಅಂಡ್ ಪ್ರೈವೇಟ್ ಸೆಕ್ಟರ್. ಎಲ್ಲ ಖಾಸಗಿ ಸರ್ಕಾರಿ ಎಲ್ಲಾ ಭಾಗದಲ್ಲಿ ಇರುವಂತಹ ಎಂಪ್ಲಾಯೀಸ್ಗಳಿಗೆ, ಕವರಿಂಗ್ ಆಫೀಸರ್ಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ಫ್ಯಾಕ್ಟರೀಸ್ ಎಲ್ಲ ಕವರ್ ಆಗುತ್ತೆ ಇದರಲ್ಲಿ. ಪಾಲಿಸಿ ಪ್ರೊವೈಡ್ಸ್ 12 days ಆಫ್ ಲೀವ್ ಆನ್ಯುವಲಿ. ತಿಂಗಳಿಗೆ 1, ವರ್ಷಕ್ಕೆ 12 ಇಂತಹ ರಜೆಯನ್ನು ಕೊಡಲಾಗುತ್ತೆ. ಅಂತಂದ್ರೆ ಟೋಟಲ್ ವರ್ಷಕ್ಕೆ 12 ಆಗುತ್ತೆ ಅಲ್ವಾ. ಆಬ್ಜೆಕ್ಟಿವ್ ಮತ್ತೆ ಲೀಗಲ್ ಬೇಸಿಸ್ ನೋಡೋದಾದ್ರೆ, ಮೆಜರ್ ಕ್ಲಿಯರ್ಡ್ ಬೈ ದಿ ಸ್ಟೇಟ್ ಕ್ಯಾಬಿನೆಟ್ ಏಮ್ಸ್ ಟು ರೆಕಗ್ನೈಸ್ ಮೆನ್ಸ್ಟ್ರುವಲ್ ಹೆಲ್ತ್ ಆಸ್ ವರ್ಕ್ ಪ್ಲೇಸ್ ಕನ್ಸರ್ನ್. ಅಂದ್ರೆ ಮುಖ್ಯವಾಗಿ ಮುಟ್ಟಿನ ಒಂದು ಸಮಸ್ಯೆ ಬಹಳ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು, ಬಹಳ ಮುಖ್ಯ, ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರಿಂದಾಗಿ ಜೆಂಡರ್ ಇಕ್ವಿಟಿ ನಾವು ಹೆಚ್ಚು ಸಾಧಿಸಬಹುದು. ಮತ್ತೆ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್ ಇದೆ, ಅಫರ್ಮೇಟಿವ್ ಆಕ್ಷನ್ಸ್ ಅಂತ, ಸಕಾರಾತ್ಮಕ ಪ್ರಕ್ರಿಯೆಗಳನ್ನು ನಾವು ಸಂವಿಧಾನದ ಮೂಲಕ ನಾವು ಜಾರಿಗೊಳಿಸಬಹುದು. ಅದಕ್ಕೂ ಸಹ ಇದು ಅಂದರೆ ಅದಕ್ಕೆ ಅಲೈನ್ ಆಗಿರುವಂತಹ ಪ್ರಿನ್ಸಿಪಲ್. ಮತ್ತೆ ಇಂಪ್ಲಿಮೆಂಟೇಷನ್ ಸೇಫ್ ಗಾರ್ಡ್ಸ್ ನೋಡೋದಾದ್ರೆ, ಸಬ್ ಕಮಿಟಿ ವಿಲ್ ಡ್ರಾಫ್ಟ್ ಇಂಪ್ಲಿಮೆಂಟೇಷನ್ ಗೈಡ್ಲೈನ್ಸ್ ಟು ಪ್ರಿವೆಂಟ್ ಮಿಸ್ಯೂಸ್. ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಸಬ್ ಕಮಿಟಿ ಗೈಡ್ಲೈನ್ ಗಳನ್ನ ಬಿಡುಗಡೆ ಮಾಡುತ್ತೆ. ಇದರ ಮೂಲಕ ಯಾರು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳದೆ ಇರೋ ರೀತಿ ನೋಡ್ಕೊಳ್ತಾರೆ. ಎಕ್ಸ್ಪರ್ಟ್ಸ್ ಸ್ಟ್ರೆಸ್ ದಿ ನೀಡ್ ಫಾರ್ ಅವೇರ್ನೆಸ್ ಅಂಡ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ಸ್ ಟು ಅವಾಯ್ಡ್ ಸ್ಟಿಗ್ಮಾ ಆರ್ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ವುಮೆನ್ ಎಂಪ್ಲಾಯೀಸ್. ಇನ್ನು ಕೆಲವು ಎಕ್ಸ್ಪರ್ಟ್ಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಅಂತಂದ್ರೆ ಅವೇರ್ನೆಸ್ ಅಂದ್ರೆ ಜಾಗೃತಿ, ಸಂವೇದನಶೀಲತೆ ಇರಬೇಕು ಅಲ್ವಾ, ಸಂವೇದನೆ ಇರಬೇಕು. ಅಂತಹ ಪ್ರೋಗ್ರಾಮ್ಗಳನ್ನ ಜಾಸ್ತಿ ಎಲ್ಲ ಕಡೆ ಕೈಗೊಳ್ಳಬೇಕು, ಆಯೋಜಿಸಬೇಕು. ಇದರ ಮೂಲಕ ಸಾಮಾಜಿಕವಾಗಿ ಇರುವಂತಹ ಕಳಂಕವನ್ನ, ತಾರತಮ್ಯವನ್ನ ಕಡಿಮೆ ಮಾಡಬಹುದು, ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವು ಸಪೋರ್ಟಿವ್ ವ್ಯೂ ಅಂತ ಏನಂತಂದ್ರೆ, ಡಾಕ್ಟರ್ಸ್ ಏನ್ ಹೇಳ್ತಾ ಇದ್ದಾರೆ, ಡಾಕ್ಟರ್ಸ್ ನೋಟ್ ಇಟ್ ಹೆಲ್ಪ್ಸ್ ವಿಮೆನ್ ವಿತ್ ಕಂಡೀಷನ್ಸ್ ಲೈಕ್ ಎಂಡೋಮೆಟ್ರಿಯೋಸಿಸ್, ಎಡಿನೋಮಿಯಾಸಿಸ್, ಫೈಬ್ರಾಯ್ಡ್ಸ್ ಅಂಡ್ PCOS. ಇದೆಲ್ಲ ಮುಟ್ಟಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕಾಯಿಲೆಗಳು, ಮಹಿಳೆಯರಿಗೆ ಸಂಬಂಧಪಟ್ಟ ಕಾಯಿಲೆಗಳು. ಇಂತಹ ಕಾಯಿಲೆಗಳು ಇರೋರಿಗೆ ಈ ಒಂದು ರಜೆಯಿಂದ ಹೆಲ್ಪ್ ಆಗಬಹುದು. ಅಲೋವಿಂಗ್ ರೆಸ್ಟ್ ವಿತೌಟ್ ಯೂಸಿಂಗ್ ರೆಗ್ಯುಲರ್ ಸಿಕ್ ಲೀವ್ ಅಲ್ವಾ, ಸಿಕ್ ಲೀವ್ ಅಂತ ಇರುತ್ತೆ, ಅದನ್ನ ಉಪಯೋಗಿಸ್ತೇನೆ ಒಂದಿನ ರೆಸ್ಟ್ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕಾಷನರಿ ವ್ಯೂ ನೋಡೋದಾದ್ರೆ, ಅದರ್ಸ್ ವಾರ್ನ್ ಇಟ್ ಕುಡ್ ಬಿಕಮ್ ಸಿಂಬಾಲಿಕ್ ಗೆಸ್ಚರ್. ಕೆಲವರು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತಂದ್ರೆ, ಕೇವಲ ಸಾಂಕೇತಿಕ ಕ್ರಮ ಆಗಿರಬಹುದು, ಎಷ್ಟೋ ಸಾರಿ ದೊಡ್ಡ ಮಟ್ಟದಲ್ಲಿ ಇದನ್ನ ಸಪೋರ್ಟ್ ಮಾಡದೇ ಇರಬಹುದು, ಹೊರಗಡೆ ಎಲ್ಲ ಹೇಳ್ಬಹುದು ಹೌದು ಒಳ್ಳೆ ಕ್ರಮ ಅಂತ, ಆದ್ರೆ ಇಂಟರ್ನಲ್ಲಿ ಆಫೀಸ್ಗಳಲ್ಲಿ ಇದಕ್ಕೆ ಸಪೋರ್ಟ್ ಸಿಗೋದು ಕಷ್ಟ
ಮೆನ್ಸ್ಟ್ರುವಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಮೆಜರ್ಗಳನ್ನ, ಮತ್ತೆ ಕೆಲವೊಂದು ಕಡೆ ಅದನ್ನ ಸಪೋರ್ಟ್ ಮಾಡದೇ ಇರಬಹುದು. ಅದ್ರ ಜೊತೆ ವರ್ಕ್ ಪ್ಲೇಸ್ ಬಯಾಸ್ ಅಗೇನ್ಸ್ಟ್ ವಿಮೆನ್, ಕೆಲವೊಂದ್ ಕಡೆ ಮಹಿಳೆಯರಿಗೆ ನಿಮಗೆ ಹೇಗೂ ರಜೆ ಸಿಗುತ್ತೆ, ನೀವು ಆರಾಮ್ ಇರ್ತೀರಿ ಅನ್ನೋ ರೀತಿಯಲ್ಲಿ ಅವರ ಒಂದು ದೃಷ್ಟಿಕೋನವನ್ನ ಹೊಂದಿರ್ತಾರೆ. ಅಂತಹ ಬಯಾಸ್ ಸಹ ಕ್ರಿಯೇಟ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆದಂತ ಒಂದು ಆರ್ಟಿಕಲ್ ಇತ್ತು. ಆರ್ AI ಬೇಸ್ಡ್ ಟೂಲ್ಸ್ ಫಾರ್ ಮೆಂಟಲ್ ಹೆಲ್ತ್ ಹೆಲ್ಪ್ಫುಲ್ ಆರ್ ಹಾರ್ಮ್ಫುಲ್? ನೋಡಿ, AI ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ, ಹೌದು ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಯೂಸ್ ಆಗ್ತಾ ಇದೆ. ಆದ್ರೆ ಇಲ್ಲಿ ನೋಡಿ, AI ಚಾಟ್ ಬೋಟ್ಸ್ ಆರ್ ನೌ ಬೀಂಗ್ ಯೂಸ್ಡ್ ಫಾರ್ ಮೆಂಟಲ್ ಹೆಲ್ತ್ ಕನ್ವರ್ಸೇಷನ್. ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ಯಾರು ಸಿಕ್ಕದೆ ಕೊನೆಗೆ AI ಹತ್ರ ಮಾತನಾಡ್ಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ ಜಾಸ್ತಿ ಜನ. ಫ್ರಮ್ ಸ್ಟೂಡೆಂಟ್ಸ್ ಇನ್ IITs ಅಂಡ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್, ಪೀಪಲ್ ಡಿಸ್ಕಸಿಂಗ್ ಸೂಸೈಡಲ್ ಥಾಟ್ಸ್ ಆನ್ಲೈನ್. ಅಂತಂದ್ರೆ ಕೆಲವರಿಗೆ ತಮ್ಮ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಿಕ್ಕೆ ಯಾರು ಸಿಕ್ಕೋದಿಲ್ಲ. ಈಗಿನ ಒಂದು ಸಂದರ್ಭದಲ್ಲಿ AI ಇದೆ, ಅದು ನಮ್ಮ ಜೊತೆ ಮಾತಾಡುತ್ತೆ, ಮನುಷ್ಯರ ತರಹನೇ ಅಥವಾ ಮನುಷ್ಯಕ್ಕಿಂತ ಜಾಸ್ತಿ ಕೆಲವೊಂದ್ ಸಾರಿ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಹಾಗಾಗಿ ಎಷ್ಟೋ ಜನ ತಮ್ಮ ಮಾನಸಿಕ ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸೂಸೈಡಲ್ ಥಾಟ್ಸ್ ಗಳನ್ನ ಸಹ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಎಕ್ಸ್ಪರ್ಟ್ ಹೇಳೋದೇನಂತಂದ್ರೆ, ಆರ್ ದೀಸ್ ಟೂಲ್ಸ್ ಹೆಲ್ಪ್ಫುಲ್ ಕಂಪ್ಯಾನಿಯನ್ಸ್ ಆರ್ ಡೇಂಜರಸ್ ಸಬ್ಸ್ಟಿಟ್ಯೂಟ್ ಫಾರ್ ರಿಯಲ್ ಥೆರಪಿಸ್ಟ್? ಎಕ್ಸ್ಪರ್ಟ್ಗಳು ಕೇಳೋದೇನು, ನಿಜವಾಗ್ಲೂ ಇದರಿಂದ ಒಳ್ಳೇದಾಗ್ತಾ ಇದೆಯಾ ಅಥವಾ ಕೇವಲ ಸಬ್ಸ್ಟಿಟ್ಯೂಟ್ ಡೇಂಜರ್ ಆಗ್ತಾ ಇದೆಯಾ, ಇದರಿಂದ ಅಪಾಯಗಳು ಇದೆಯಾ ಅಂತ ಇಲ್ಲಿ ಒಂದು ಡಿಸ್ಕಷನ್ ಕೊಟ್ಟಿದ್ದಾರೆ. ಡೇಟಾ ನೋಡಿ, ಓಪನ್ AI ಒಂದು ರಿಪೋರ್ಟ್ ರಿವೀಲ್ ಮಾಡಿದೆ. ಓವರ್ 1 ಮಿಲಿಯನ್ ಪೀಪಲ್ ಅ ವೀಕ್, ಒಂದು ವಾರಕ್ಕೆ ನೋಡ್ತಾ ಇರಿ, ಒಂದು ವಾರಕ್ಕೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, 1 ಮಿಲಿಯನ್ ಜನ ಡಿಸ್ಕಸ್ ಸೂಸೈಡಲ್ ಆರ್ ಸೆಲ್ಫ್ ಹಾರ್ಮ್ ಥಾಟ್ಸ್ ವಿತ್ ಚಾಟ್ GPT. ಚಾಟ್ GPT ಜೊತೆ ಸೂಸೈಡ್ ಬಗ್ಗೆ ಅಥವಾ ಸೆಲ್ಫ್ ಹಾರ್ಮ್ ಥಾಟ್ಸ್, ಇಲ್ಲ ನನ್ನ ಹತ್ರ ಈಗ ಆಗೋದಿಲ್ಲ, ಎಲ್ಲ ಕಷ್ಟ ಆಗ್ತಾ ಇದೆ, ಹೇಳ್ಕೊಳ್ಳಿಕ್ಕೆ ಯಾರು ಇಲ್ಲ ಅನ್ನುವಂತಹ ಒಂದು ವಿಚಾರಗಳನ್ನ ಸುಮಾರು ವಾರಕ್ಕೆ 1 ಮಿಲಿಯನ್ 10 ಲಕ್ಷ ಜನ ಚಾಟ್ GPT ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಇಂಡಿಯಾ ಇಸ್ ಡೆವಲಪಿಂಗ್ AI ಮೆಂಟಲ್ ಹೆಲ್ತ್ ಟೂಲ್ಸ್. ಭಾರತದಲ್ಲೂ ಸಹ AI ಮೆಂಟಲ್ ಹೆಲ್ತ್ ಟೂಲ್ಸ್ ಗಳು, ಪೀಕ್ ಮೈಂಡ್, ಪೀಕು ಡೆವಲಪ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇದನ್ನ IIT ಮತ್ತೆ ಕೋಚಿಂಗ್ ಸೆಂಟರ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ತರ ವ್ಯೂ ಪಾಯಿಂಟ್ ಇದೆ, ಎರಡು ಎಕ್ಸ್ಪರ್ಟ್ ಗಳನ್ನ ಇಲ್ಲಿ ತರಿಸಿದ್ದಾರೆ ಈ ಒಂದು ಆರ್ಟಿಕಲ್ ಅಲ್ಲಿ. ಡಾಕ್ಟರ್ ಜಮೀಲಾ ಕೋಶಿ, ಇವರು ಸೈಕ್ಯಾಟ್ರಿಸ್ಟ್. ನೀರಜ್ ಕುಮಾರ್, ಫೌಂಡರ್ ಪೀಕ್ ಮೈಂಡ್, ಇವರು ಒಂದು ಫೌಂಡರ್, ಒಂದು ಕಂಪನಿಯವರು. ಜಮೀಲಾ ಕೋಶಿ ಅವರು ಇದರಿಂದ ಹಾರ್ಮ್ ಇದೆ ಅಂತ ವಾರ್ನ್ ಮಾಡ್ತಾ ಇದ್ದಾರೆ. ನೀರಜ್ ಕುಮಾರ್ ಅವರು ಡಿಫೆಂಡ್ ಮಾಡ್ತಾ ಇದ್ದಾರೆ, ಇಲ್ಲ ರೆಸ್ಪಾನ್ಸಿಬಲ್ ಯೂಸ್ ಮಾಡಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಜಮೀಲಾ ಕೋಶಿ ಅವರ ವ್ಯೂ ಏನಂತಂದ್ರೆ, AI ಥೆರಪಿ ಇಸ್ ನಾಟ್ ರಿಯಲ್ ಥೆರಪಿ. ಅಂದ್ರೆ ಅವ್ರ ಪ್ರಕಾರ, ಹೌದು ಚಾಟ್ ಬೋಟ್ಗಳು ನೀವು ಅದ್ರ ಹತ್ರ ಮಾತನಾಡ್ತಾ ಇರ್ಬೇಕಾದ್ರೆ, ಹೌದು ನನಗೆಲ್ಲ ಅರ್ಥ ಆಗುತ್ತೆ, ಹೌದು ಹೇಳು, ಇನ್ನಷ್ಟು ಹೇಳ್ಕೊಳ್ಳಿ ಅಂತ ನಿಮ್ಗೆ ಅದು ಹೇಳ್ಬಹುದು. ಆದ್ರೆ ಬಟ್ ದೇ ಆರ್ ನಾಟ್ ಹ್ಯೂಮನ್, ಅವರು ಮನುಷ್ಯರಲ್ಲ. ದಿಸ್ ಕ್ರಿಯೇಟ್ ಫಾಲ್ಸ್ ಸೆನ್ಸ್ ಆಫ್ ಕನೆಕ್ಷನ್. ಆದ್ರೆ ಇದರಿಂದ ಏನಾಗುತ್ತೆ, ನಮ್ಗೆ ಓಹೋ ಕನೆಕ್ಷನ್ ಅನ್ನುವಂತ ಒಂದು ಫೀಲ್ ಬರುತ್ತೆ, ಆದ್ರೆ ನಿಜವಾದ ಸೆನ್ಸ್ ಅಲ್ಲ ಅದು. ರೆಡ್ಯೂಸಿಂಗ್ ಪೀಪಲ್ಸ್ ಮೋಟಿವೇಶನ್ ಟು ಮೀಟ್ ರಿಯಲ್ ಥೆರಪಿಸ್ಟ್. ಅವಾಗ ಜನರು ನಿಜವಾದ ಥೆರಪಿಸ್ಟ್ ಗಳನ್ನ ರೀಚ್ ಆಗ್ಲಿಕ್ಕೆ ಅಥವಾ ಅವರನ್ನ ಮೀಟ್ ಮಾಡ್ಲಿಕ್ಕೆ ಹಿಂಜರಿತಾರೆ, ಮೋಟಿವೇಶನ್ ಇರೋದಿಲ್ಲ. ರಿಸ್ಕ್ ಆಫ್ ಮಿಸ್ಸಿಂಗ್ ಸೀರಿಯಸ್ ಮೆಂಟಲ್ ಇಲ್ನೆಸ್ ಅಲ್ವಾ. AI detects keywords like death or suicide, but psychiatrists read tone, body language, withdrawal, relationship. AI ಜಸ್ಟ್ ನೀವು ಹೇಳಿರೋದನ್ನ ಅಥವಾ ನೀವು ಬರ್ದಿರೋದನ್ನ ಓದುತ್ತೆ, ಅಲ್ಲಿರೋ ಕೀವರ್ಡ್ ಅನ್ನ ನೋಡ್ಕೊಂಡು ರೆಸ್ಪಾಂಡ್ ಮಾಡುತ್ತೆ. ಆದ್ರೆ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋದ್ರೆ, ಅಂದ್ರೆ ಮಾನಸಿಕ ತಜ್ಞರ ಹತ್ರ ಹೋದ್ರೆ, ಆ ಸೈಕ್ಯಾಟ್ರಿಸ್ಟ್ ಗಳು ಏನ್ ಮಾಡ್ತಾರೆ, ಟೋನ್ ಯಾವ ತರ ಇದೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ವಿತ್ಡ್ರಾವಲ್, ರಿಲೇಶನ್ಶಿಪ್, ಇದೆಲ್ಲವನ್ನ ಅಬ್ಸರ್ವ್ ಮಾಡ್ತಾರೆ. Thus boards may miss psychosis or deep depression leading to tragedy. ನಿಮ್ಮ ಒಂದು ಟೋನು ಯಾವ ತರ ಇದೆ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗೋದಿಲ್ಲ. ಎಷ್ಟೋ ಸಾರಿ ತುಂಬಾ ಕಠಿಣ ಪರಿಸ್ಥಿತಿ ಸಹ ಅದಕ್ಕೆ ಅರ್ಥ ಆಗದೆ ಹೋಗ್ಬಹುದು. ಇನ್ನು ಪರ್ಸನಲೈಸಿಂಗ್ AI ಇಸ್ ಡೇಂಜರಸ್ ಅಲ್ವಾ. ಕಂಪ್ಯಾನಿಯನ್ಸ್ ಅಂತ ಕರೆಯೋದು ಅಥವಾ ಎಲ್ಲವನ್ನ ಅದೇ ಹ್ಯಾಂಡಲ್ ಮಾಡುತ್ತೆ ಅಂತ ಆ ತರ ಒಂದು ರೀತಿಯ ಒಂದು ಮನಸ್ಥಿತಿ ಇದ್ರೆ ಬಹಳ ಕಷ್ಟ. ಹ್ಯಾಂಡಲ್ ಇಟ್ ಅಲೋನ್ ಅಂತ ಹೇಳ್ತೇವೆ. ಶುಡ್ ಬಿ ಕಾಲ್ಡ್ AI ಟೂಲ್ಸ್, ನಾಟ್ ಫ್ರೆಂಡ್ಸ್ ಆರ್ ಥೆರಪಿಸ್ಟ್ ಅಲ್ವಾ. ಇದನ್ನ AI ಟೂಲ್ ಅಂತ ಕರಿಬೇಕಷ್ಟೇ, ಫ್ರೆಂಡು ಅಲ್ಲ, ಥೆರಪಿಸ್ಟ್ಗಳು ಅಲ್ಲ ಇದು. ಮತ್ತೆ ಓವರ್ ಡಿಪೆಂಡೆನ್ಸ್ ಇಸ್ ಅನ್ಹೆಲ್ದಿ. ಸಮ್ವನ್ ಚಾಟ್ಸ್ ವಿತ್ ಬೋಟ್ ಮೋರ್ ದೆನ್ 3 times, ದೇ ಪ್ರೊಬಾಬ್ಲಿ ನೀಡ್ ಅ ರಿಯಲ್ ಕೌನ್ಸಿಲರ್. ಇವ್ರ ಪ್ರಕಾರ ಇಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜಾಸ್ತಿ 3ಕ್ಕಿಂತ ಜಾಸ್ತಿ ಸಲ ಇದನ್ನ ಚಾಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ರಿಯಲ್ ಕೌನ್ಸಿಲರ್ಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಥೆರಪಿ ನೀಡ್ಸ್ ಹ್ಯೂಮನ್ ಅಬ್ಸರ್ವೇಷನ್
ನಾಟ್ ಜಸ್ಟ್ ಟೈಪ್ಡ್ ವರ್ಡ್ಸ್. ನೀವೇನು ಬರಿತೀರೋ ಅದು ಮಾತ್ರ ಸಾಕಾಗುದಿಲ್ಲ ಥೆರಪಿ ಅನ್ನೋದಕ್ಕೆ, ಅದಕ್ಕೆ ಹ್ಯೂಮನ್ ಅಬ್ಸರ್ವೇಷನ್ ಬೇಕಾಗುತ್ತೆ ಅನ್ನೋದು ಇವರ ವಾದ. ನೀರಜ್ ಕುಮಾರ್ ಅವರು ಹೇಳೋದೇನಂತಂದ್ರೆ, AI ಇಸ್ ಫಸ್ಟ್ ಏಡ್, ನಾಟ್ ಫೈನಲ್ ಕ್ಯೂರ್ ಅಲ್ವಾ. ಫಸ್ಟ್ ಏಡ್ ಇದ್ದ ಹಾಗೆ ಇದು. ಮೋಸ್ಟ್ ಸ್ಟೂಡೆಂಟ್ಸ್ ಡೋಂಟ್ ವಿಸಿಟ್ ಕೌನ್ಸಿಲರ್ ಡ್ಯೂ ಟು ಸ್ಟಿಗ್ಮಾ. ನಮ್ಮ ದೇಶದಲ್ಲಿ ಸ್ಟಿಗ್ಮಾ ಅನ್ನೋದಿದೆ. ನಿಮ್ಮನ್ನ ಬೇರೆ ತರ ನೋಡ್ಬಿಡ್ತಾರೆ. ಸೈಕಿಯಾಟ್ರಿಸ್ಟ್ ಹತ್ರ ಹೋದ್ರೆ, ಓ ಇವರಿಗೆ ತಲೆ ಕೆಟ್ಟಿದೆ ಅನ್ನುವಂತ ರೀತಿಯಲ್ಲಿ ನಿಮ್ಮನ್ನ ನೋಡ್ತಾ ಇರ್ತಾರೆ. ಹಾಗಾಗಿ AI ಅನ್ನೋದು ಫಸ್ಟ್ ಏಡ್ ಇದ್ದ ಹಾಗೆ. ಯಾರಿಗೆ ಹೊರಗೆ ಬೇರೆಯವ್ರ ಜೊತೆ ಮಾತನಾಡ್ಲಿಕ್ಕೆ ಅವಕಾಶ ಸಿಕ್ಕಲ್ವೋ ಅವರಿಗೆಲ್ಲ ಇದು ಪ್ರಾಥಮಿಕ ಹಂತದಲ್ಲಿ ಹೆಲ್ಪ್ ಮಾಡುತ್ತೆ. AI ಕ್ಯಾನ್ ಆಕ್ಟ್ ಆಸ್ ಬ್ರಿಡ್ಜ್, ಡಿಜಿಟಲ್ ಥರ್ಮೋಮೀಟರ್ ತರ ಮೆಂಟಲ್ ಹೆಲ್ತ್ ಅರ್ಲಿ ಸ್ಕ್ರೀನಿಂಗ್ಗೋಸ್ಕರ ಹೆಲ್ಪ್ ಮಾಡಬಹುದಲ್ವಾ ಅದು ಅಂತ ಇವರದ್ದು ಮೊದಲನೇ ಪಾಯಿಂಟ್. ಪೀಕ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಅವ್ರ ಪ್ರಕಾರ ಹೇಳೋದಾದ್ರೆ, ಇದು ವ್ಯಾಲಿಡೇಟೆಡ್ ಸೈಕಾಲಜಿಕಲ್ ಟೆಸ್ಟ್ ಗಳನ್ನ ಯೂಸ್ ಮಾಡುತ್ತೆ, ಮತ್ತೆ ಮೂಡ್ ಟ್ರ್ಯಾಕ್ ಮಾಡುತ್ತೆ, ಮತ್ತೆ ಸೂಸೈಡ್ ಅಲರ್ಟ್ ಅಲ್ಗಾರಿದಮ್ ಅಂತ ಒಂದು ಅವ್ರು ಕ್ರಿಯೇಟ್ ಮಾಡಿದ್ದಾರೆ, ಅದ್ರ ಮೂಲಕ ರಿಸ್ಕ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ರೈಸಸ್ ಅಲರ್ಟ್ಸ್ ಟು ಇನ್ಸ್ಟಿಟ್ಯೂಟ್ ಕೌನ್ಸಿಲರ್ಸ್ ಫಾರ್ ಹ್ಯೂಮನ್ ಫಾಲೋ ಅಪ್. ಅದೇ ಸಂದರ್ಭದಲ್ಲಿ ಅದು ಹೇಳುತ್ತೆ, ನೋಡಿ ಇದು ನನ್ನ ಮಿತಿ, ಇದರ ನಂತರ ನೀವು ಹ್ಯೂಮನ್ ಕೌನ್ಸಿಲರ್ಗಳನ್ನ ಮೀಟ್ ಮಾಡಬೇಕು ಅಂತ ಆ ಒಂದು ಅಲರ್ಟ್ ಸಹ ಕೊಡುತ್ತೆ. ಆಫರ್ಸ್ ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ, ಕೆಲವೊಂದು ಜರ್ನಲಿಂಗ್ ಇರಬಹುದು, ಮೈಂಡ್ಫುಲ್ನೆಸ್, ಬ್ರೀತಿಂಗು, ಗ್ರಾಟಿಟ್ಯೂಡ್ ಸೆಷನ್ ಎಲ್ಲವನ್ನ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡುತ್ತೆ. ನೀವು ಚಾಟ್ ಜಿಪಿಟಿ ನೋಡಿದ್ರು ಇಲ್ಲೂ ಸಹ ಇದನ್ನ ತುಂಬಾ ಜನ ಯೂಸ್ ಮಾಡ್ತಾ ಇರ್ತಾರೆ. ಆದ್ರೆ ಪ್ರೈವಸಿ ಮತ್ತೆ ಎಥಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಐಡೆಂಟಿಟಿ ಎಲ್ಲೂ ಶೇರ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಡೇಟಾ ಅನಾನಿಮಸ್ಲಿ ಅನಲೈಸ್ ಮಾಡ್ತೇವೆ. ಓನ್ಲಿ ವೆನ್ ಡಿಸ್ಟ್ರೆಸ್ ಇಸ್ ಡಿಟೆಕ್ಟೆಡ್ ಆರ್ ಯೂಸರ್ ರೆಫರ್ ಟು ಹ್ಯೂಮನ್ ಕೌನ್ಸಿಲರ್ ಅಲ್ವಾ. ಡಿಸ್ಟ್ರೆಸ್ ಡಿಟೆಕ್ಟ್ ಆದ್ಮೇಲೆ ಯೂಸರ್ಗಳದ್ದು ಅದಕ್ಕೆ ಹ್ಯೂಮನ್ ಕೌನ್ಸಿಲರ್ ರೆಫರ್ ಮಾಡಬೇಕಾ ಬೇಡವಾ ಅಂತ ಸಹ ಅದು ತೀರ್ಮಾನ ಮಾಡುತ್ತೆ. ಮತ್ತೆ ಓವರ್ 10,000 ಅಲರ್ಟ್ಸ್ ರೈಸ್ಡ್ ಪ್ಲಸ್ 100+ ಸೂಸೈಡಲ್ ಕೇಸಸ್ ಸೇವ್ಡ್ ಅಕಾರ್ಡಿಂಗ್ ಟು ದ ಟೀಮ್. ಅವರ ಟೀಮ್ ಪ್ರಕಾರ 100ಕ್ಕಿಂತ ಹೆಚ್ಚು ಜನರನ್ನ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋ ರೀತಿ ತಪ್ಪಿಸಿದ್ದಾರೆ, ಮತ್ತೆ ಸುಮಾರು 10,000 ಅಲರ್ಟ್ ಅನ್ನ ರೈಸ್ ಮಾಡಿದ್ದಾರೆ. ಎರಡು ವ್ಯೂಸ್ ನೋಡೋದಾದ್ರೆ, ಬ್ಯಾಲೆನ್ಸ್ ಮಾಡೋದಾದ್ರೆ, ಎಕ್ಸೆಸಿಬಿಲಿಟಿ ನೋಡಿ, AI ಗಿವ್ಸ್ 24/7 ಸಪೋರ್ಟ್. ಯಾವಾಗಲೂ ನಿಮ್ಮ ಹತ್ರ AI ಇರುತ್ತೆ, ಸ್ಟಿಗ್ಮಾ ಇರೋದಿಲ್ಲ, ನಿಮ್ಮ ಹತ್ರ ಫಿಯರ್ ಇರೋದಿಲ್ಲ. ಹಾರ್ಮ್ಫುಲ್ ಸೈಡ್ ಏನು, ಇಲ್ಯೂಷನ್, ಯಾವಾಗಲೂ ಹ್ಯೂಮನ್ ಹೆಲ್ಪ್ ಬೇಕೇ ಆಗೋದಿಲ್ಲ, ಮನುಷ್ಯರ ಅವಶ್ಯಕತೆನೇ ಇಲ್ಲ ಅನ್ನುವಂಥ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅರ್ಲಿ ಡಿಟೆಕ್ಷನ್ ನೋಡೋದಾದ್ರೆ, ಡಿಸ್ಟ್ರೆಸ್ ಅನ್ನ ಬೇಗ ಫ್ಲಾಗ್ ಮಾಡುತ್ತೆ, ಇರುವಂತಹ ಸಮಸ್ಯೆಯನ್ನ AI ಬೇಗ ಕಂಡು ಹಿಡಿಯುತ್ತೆ. ಆದ್ರೆ ಕಂಡು ಹಿಡಿದಾಗ ಕೆಲವೊಂದ್ಸಾರಿ ನಿಮ್ಮ ಮಾಹಿತಿ ನೀವು ಹೇಳೋದೇನು ಅದು ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಅವಾಗ ಸಮಸ್ಯೆ. ಹಿಡನ್ ಸಿಂಪ್ಟಮ್ಸ್ಗಳು ಕೆಲವೊಂದ್ಸಾರಿ ಗೊತ್ತಾಗದೇ ಇರಬಹುದು. ಕಾಸ್ಟ್ ಮತ್ತೆ ರೀಚ್, ದೊಡ್ಡ ದೊಡ್ಡ ಸ್ಟೂಡೆಂಟ್ ಗ್ರೂಪ್ಸ್ ಗಳಿಗೂ ಸಹ ನಾವು AI ನ ಯೂಸ್ ಮಾಡಬಹುದು. ಆದ್ರೆ ಕಾಂಪ್ಲೆಕ್ಸ್ ಕಂಡೀಷನ್ ಅನ್ನು ಸಹ ಅದು ಕೆಲವೊಂದ್ಸಾರಿ ಓವರ್ ಸಿಂಪ್ಲಿಫೈ ಮಾಡಿಬಿಡಬಹುದು. ಪ್ರೈವಸಿ ಎಥಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಅನಾನಿಮಸ್ ಕನ್ವರ್ಸೇಷನ್ ಮಾಡಬಹುದು ಅದ್ರ ಜೊತೆ. ಆದ್ರೆ ಒಂದ್ ವೇಳೆ ನಿಮ್ಮ ಡೇಟಾ ಅಲ್ಲಿ ಒಂದ್ ವೇಳೆ ನಿಮಗೆ ಏನಾದ್ರು ಬ್ರೀಚ್ ಆದ್ರೆ ಆವಾಗ ಮಿಸ್ಯೂಸ್ ಆಗಬಹುದು, ಬಯಾಸ್ ಕನ್ಸರ್ನ್ಗಳು ಅಲ್ಲಿ ಎದುರಾಗುತ್ತೆ. ಇನ್ನು ಥೆರಪಟಿಕ್ ಇಂಪ್ಯಾಕ್ಟ್, ಸ್ಟ್ರೆಸ್ಸು, ಮೈಲ್ಡ್ ಆಂಗ್ಸೈಟಿಗೆ AI ಯೂಸ್ ಮಾಡೋದು ಒಳ್ಳೆಯದು. ಆದ್ರೆ ಡಿಪ್ರೆಷನ್, ಸೈಕೋಸಿಸ್ ಇಂಥ ದೊಡ್ಡ ದೊಡ್ಡ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಇನ್ಅಡಿಕ್ವೇಟ್, ಸಾಕಾಗೋದಿಲ್ಲ ಅದು. ಕಾಮನ್ ಗ್ರೌಂಡ್ ಏನು ಹಾಗಾದ್ರೆ, ಹ್ಯೂಮನ್ ಮತ್ತೆ AI ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ಎರಡು ಜನ ಅಗ್ರಿ ಮಾಡೋದು ಏನಂತಂದ್ರೆ, ಒಪ್ಕೊಳ್ಳೋದು ಏನಂತಂದ್ರೆ, AI ಶುಡ್ ಬಿ ಅ ಸಪ್ಲಿಮೆಂಟ್ ನಾಟ್ ಅ ಸಬ್ಸ್ಟಿಟ್ಯೂಟ್. ಈ ಸಪ್ಲಿಮೆಂಟ್ ನಾಟ್ ಅ ಸಬ್ಸ್ಟಿಟ್ಯೂಟ್ ಅನ್ನೋ ಟರ್ಮ್ ಬಹಳ ಕಡೆ ಬರುತ್ತೆ. ಅಂತಂದ್ರೆ ಇದು ಅದಕ್ಕೆ ಪೂರಕವಾಗಿರಬೇಕು, ಪರ್ಯಾಯವಾಗಿರಬಾರದು ಅಂತ. ಆಫ್ಟರ್ 2 to 3 AI ಸೆಷನ್ಸ್ ಯೂಸರ್ ಶುಡ್ ಬಿ ಗೈಡೆಡ್ ಟು ರಿಯಲ್ ಕೌನ್ಸಿಲರ್. ಮೊದಲೇ ಹೇಳಿದಾಗೆ 2-3 ಸಾರಿ AI ಜೊತೆ ಸೆಷನ್ ತೆಗೆದುಕೊಂಡ್ಮೇಲೆ ಆಮೇಲೆ ನಿಜವಾಗ್ಲೂ ಯಾರು ಮನುಷ್ಯರು ಇರ್ತಾರಲ್ವಾ ಅವ್ರ ಜೊತೆ ಕೌನ್ಸಿಲಿಂಗ್ ತೆಗೆದುಕೊಳ್ಬೇಕು. AI ಕ್ಯಾನ್ ಹೆಲ್ಪ್ ರೆಡ್ಯೂಸ್ ಸ್ಟಿಗ್ಮಾ, ಮೇಕ್ ಹೆಲ್ಪ್ accessible, ಬಟ್ ಕೆನಾಟ್ ರಿಪ್ಲೇಸ್ ಹ್ಯೂಮನ್ ಎಂಪತಿ ಅಂಡ್ ಜಡ್ಜ್ಮೆಂಟ್. ಹೌದು, ನಿಮ್ಮ ಸ್ಟಿಗ್ಮಾ, ಫಿಯರು, accessibility ಸಮಸ್ಯೆಯನ್ನ ಕಡಿಮೆ ಮಾಡಬಹುದು, ಆದ್ರೆ ಹ್ಯೂಮನ್ ಎಂಪತಿ ಮತ್ತೆ ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅದನ್ನ ರೀಪ್ಲೇಸ್ ಮಾಡಲಿಕ್ಕೆ AI ಹತ್ರ ಸಾಧ್ಯ ಇಲ್ಲ. ವೇ ಫಾರ್ವರ್ಡ್ ಏನು, ಮುಂದಿನ ದಿನಗಳು ಏನ್ ಮಾಡಬೇಕು, ಮೊದಲನೇದು ಎಥಿಕಲ್ ಗೈಡ್ಲೈನ್ ಗಳನ್ನ ಸೆಟ್ ಮಾಡಬೇಕು ಅಲ್ವಾ. ಈ AI ಇನ್ ಥೆರಪಿ ಇದರ ಲಿಮಿಟ್ಸ್ ಏನು, ಡೇಟಾ ಪ್ರೈವಸಿ ಇದೆಯಾ ಇದರಲ್ಲಿ ಅನ್ನೋದನ್ನ ಎನ್ಶೂರ್ ಮಾಡ್ಕೊಳ್ಬೇಕು, ಖಚಿತಪಡಿಸ್ಕೊಳ್ಬೇಕು. ಮ್ಯಾಂಡೇಟರಿ ಹ್ಯೂಮನ್ ಓವರ್ಸೈಟ್, ಎವ್ರಿ AI ಸಿಸ್ಟಮ್ ಮಸ್ಟ್ ಕನೆಕ್ಟ್ ಯೂಸರ್ ಟು ಲೈಸೆನ್ಸ್ಡ್ ಕೌನ್ಸಿಲರ್ಸ್. AI ನಿಮ್ಮನ್ನ ಲೈಸೆನ್ಸ್ಡ್ ಕೌನ್ಸಿಲರ್ ಜೊತೆ ಕನೆಕ್ಟ್ ಮಾಡಬೇಕು. ಯಾವ್ಯಾವುದೋ ಅದರ ಮನಸ್ಸಿಗೆ ಬಂದ ಹಾಗೆ ಹೆಲ್ಯೂಸಿನೇಷನ್ ಅಂತ ಕರಿತೇವೆ. ಹೆಲ್ಯೂಸಿನೇಷನ್ ಅಂತಂದ್ರೆ ಎಲ್ಲ ಗೊತ್ತು ಅನ್ನುವಂತ ಒಂದು ಭ್ರಮೆ ಸೃಷ್ಟಿ ಮಾಡುತ್ತೆ AI. ಹಾಗಾಗಿ ಆ ರೀತಿ ಆಗದೆ ಇರೋ ರೀತಿ ನೋಡ್ಕೋಬೇಕು. ಟ್ರೈನಿಂಗ್ ಅಂಡ್ ಅವೇರ್ನೆಸ್,
ಟೀಚ್ ಸ್ಟೂಡೆಂಟ್ ಡಿಫರೆನ್ಸ್ ಬಿಟ್ವೀನ್ AI ಹೆಲ್ಪ್ ಅಂಡ್ ಥೆರಪಿ. ಮಕ್ಕಳಿಗೂ ಸಹ ಅಥವಾ ಯಾವುದೇ ಒಂದು ರೋಗಿಗಳಿಗಾದ್ರೂ AIಗೂ ಮತ್ತೆ ನಿಜವಾದ ಥೆರಪಿಗೂ ಏನ್ ಡಿಫರೆನ್ಸ್ ಇರುತ್ತೆ ಅನ್ನೋದನ್ನ ತಿಳಿಸಬೇಕು. ಮತ್ತೆ ಇನ್ಕ್ಲೂಸಿವ್ ಡಿಸೈನ್, ಯೂಸ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂಡ್ ಲೋಕಲ್ ಕಾಂಟೆಕ್ಸ್ಟ್ ಫಾರ್ ಬೆಟರ್ ರೀಚ್ ಅಲ್ವಾ. AI ಯಲ್ಲೂ ಸಹ ಲ್ಯಾಂಗ್ವೇಜ್ಗಳನ್ನ ಮತ್ತೆ ಲೋಕಲ್ ಕಾಂಟೆಕ್ಸ್ಟ್ ಸಂದರ್ಭಗಳನ್ನ ಅಲ್ಲಿ ಅಳವಡಿಸಿದಾಗ ಅದು ಒಳ್ಳೆ ಒಂದು ಎಲ್ಲಾ ಪ್ರದೇಶದಲ್ಲಿ ಜಾಸ್ತಿ ಉಪಯೋಗ ಆಗಬಹುದು. ಸ್ಟ್ರೆಂಥನ್ ಇನ್ಸ್ಟಿಟ್ಯೂಷನಲ್ ಕೌನ್ಸಿಲಿಂಗ್, ಮೋರ್ ಸೈಕಾಲಜಿಸ್ಟ್ ಇನ್ ಸ್ಕೂಲ್ ಅಂಡ್ ಕಾಲೇಜಸ್ ಅಲ್ವಾ. ಇನ್ಸ್ಟಿಟ್ಯೂಷನಲ್ಲೂ ಸಹ ಸೈಕಾಲಜಿಸ್ಟ್ಗಳನ್ನ ಅಲ್ಲಿ ಜಾಸ್ತಿ ಅವರ ಜೊತೆ ಕೌನ್ಸಿಲಿಂಗ್ ನಡೆಸೋದು. ಸ್ಕೂಲ್ ಮತ್ತೆ ಕಾಲೇಜ್ನಲ್ಲಿ ಕಾರ್ಯಕ್ರಮಗಳನ್ನ ಪದೇ ಪದೇ ಜಾಗೃತಿ ಮೂಡಿಸೋದು, ಕ್ಯಾಂಪೇನ್ ಮಾಡೋದು ಎಲ್ಲ ಮಾಡಿದಾಗ ಜಾಸ್ತಿ ಅದರ ಬಗ್ಗೆ ತಿಳುವಳಿಕೆ ಬರುತ್ತೆ. ಹಾಗಾಗಿ AI ಚಾಟ್ಬೋಟ್ಸ್ ಕ್ಯಾನ್ ಬಿ ಬ್ರಿಡ್ಜ್ ಟು ಮೆಂಟಲ್ ಹೆಲ್ತ್ ಕೇರ್ ಬಟ್ ನಾಟ್ ದಿ ಡೆಸ್ಟಿನೇಷನ್. ಇದು ಒಂಥರ ಬ್ರಿಡ್ಜ್ ಆಗಬಹುದು ಹೊರತು ಡೆಸ್ಟಿನೇಷನ್ ಆಗೋದಿಲ್ಲ. ಇದು ದೇ ಆಫರ್ ಸಪೋರ್ಟ್ ನಾಟ್ ಸಬ್ಸ್ಟಿಟ್ಯೂಷನ್. ಸಪೋರ್ಟ್ ಸಿಗುತ್ತೆ ಆದ್ರೆ ಪರ್ಯಾಯ ಮಾರ್ಗ ಅಲ್ಲ ಇದು. ಟೆಕ್ನಾಲಜಿ ಮಸ್ಟ್ ಸರ್ವ್ ಹ್ಯೂಮನ್ ಎಂಪತಿ ನಾಟ್ ರೀಪ್ಲೇಸ್ ಇಟ್. ಹ್ಯೂಮನ್ ಎಂಪತಿಯನ್ನ ಸರ್ವ್ ಮಾಡಬೇಕು ಹೊರತು ಅದನ್ನು ರೀಪ್ಲೇಸ್ ಮಾಡಬಾರ್ದು ಇದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಮುಖ್ಯವಾದ ವಿಚಾರಗಳು. ಇದಕ್ಕೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.